ರಾಮ ಮಂದಿರದ ಕ್ರೆಡಿಟ್ ಕೇವಲ ಮೋದಿ ಅವರು ಯಾಕೆ ತಗೊಳ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಸರ್. ಅಲ್ಲ, ಬೇರೆಯವರು ತೊಗೊಳಕ್ತಾ ಇರಲ್ಲ, ನಾವೇನು ಮಾಡಿ ಸರ್. ಕೋಮುಗಲಭೆ ಸೃಷ್ಟಿ ಮಾಡಲಿಕ್ಕೆ ಬಿಜೆಪಿ ಎಣೆಯಾಗಿದೆ ಅಂತ BK ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ ಗಂಭೀರವಾದಂಥ. ಈಗ BK ಹರಿಪ್ರಸಾದ್ ಅವ್ರ ಹೇಳಿಕೆನ ಅವ್ರ ಸರ್ಕಾರದವರೇ ನಂಬ್ತಾ ಇಲ್ಲ, ಅವ್ರ ಗೃಹ ಸಚಿವರೇ ನಂಬ್ತಾ ಇಲ್ಲ. ಮತ್ತು ಅವರೇನು ಮೊನ್ನೆ ಉತ್ತರ ಕೊಡ್ಬೇಕಂತ ಮುಖ್ಯಮಂತ್ರಿ ಒಂದೇ ನಿಮಿಷ. ಈಗ ಹರಿಪ್ರಸಾದ್ ಅವ್ರ ಹೇಳಿಕೆ ಭಾಳ ಗಂಭೀರವಾಗಿ ತೊಗೋಬೇಕಾಗಿತ್ತು. ಒಂದು, ಹರಿಪ್ರಸಾದ್ ಅವ್ರಿಗೆ ಗೋಧ್ರಾ ಮಾದರಿಯ ಗಲಾಟೆ ಆಗಿದೆ ಅಂತ ಏನು ಹೇಳಿದರು, ಅದಕ್ಕೆ ಸಾಕ್ಷಿ ಸಮೇತವಾಗಿ ಅವರೇ ಪೊಲೀಸರಿಗೆ ಕೊಡಬೇಕಾಗಿತ್ತು, ಇಲ್ಲ ಗೃಹ ಸಚಿವರು ಕೊಡಬೇಕು. ಅವ್ರು ಕೊಡಲಿಲ್ಲ. ಕನಿಷ್ಠ ಗೃಹ ಸಚಿವರ ಅವ್ರನ್ನ ಕೇಳಬೇಕಾಗಿತ್ತು ಅಥವಾ ಪೊಲೀಸರ ಕರೆದು ಕೇಳಬೇಕಾಗಿತ್ತು. ಅವ್ರಿಗೆ ಸಮನ್ಸ್ ಇಶ್ಯೂ ಮಾಡಬೇಕು. ಈ ಥರದ ಪದೇ ಪದೇ ಕೋಮು ಸೌಹಾರ್ದತೆಯನ್ನು ಕುಲುಕುವಂಥ ಕೆಲಸ ಅದೇ BJPಯವ್ರು ಮಾಡಿದರೆ ಬಿಡ್ತಿದ್ದಾರೆ. ಎಷ್ಟು ಕೇಸ್ ಹಾಕಿದ್ದಾರೆ ಈಗ ಅವ್ರು ಸರ್ಕಾರ ಬಂದ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಈ ಸೋಷಲ್ ಮೀಡಿಯಾದಲ್ಲಿ ಹೇಳಿಕೆ ಮಾಡಿ ಎಷ್ಟು ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಯಾಕೆ BK ಹರಿಪ್ರಸಾದ್ ಅವ್ರನ್ನ ಕೇಳಬಾರ್ದವ್ರು, ಸಮನ್ಸ್ ಯಾಕೆ ಇಶ್ಯೂ ಮಾಡಬಾರ್ದು? ಸೋಮಣ್ಣವರು ನನಗೆ ನ್ಯಾಯ ಸಿಗಬೇಕು, ಇಲ್ಲಕ್ರೆ ನಾನು ಸಿಡಿದು ಹೇಳ್ತೀನಿ ಅಂತ ಸೋಮಣ್ಣವರು ಈಗಾಗಲೇ ತಮ್ಮ ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಗಮನದಲ್ಲೂ ಇದೆ. ಪಕ್ಷದೆಲ್ಲ ಹಿರಿಯರು ಕೂತ್ಕೊಂಡು ಅವ್ರದ್ದೇನು ಮನಸ್ಸಿನಲ್ಲಿ ನೋವಿದೆ ಅದನ್ನು ಬಗೆಹರಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಸರ್, ರಾಜ್ಯ ರಾಜಕಾರಣದಲ್ಲಿ ಇರ್ತೀರ, ಕೇಂದ್ರ ರಾಜಕಾರಣ ಕಡೆ ಮುಖ ಮಾಡ್ತೀರಾ? ಲೋಕಸಭಾ ಚುನಾವಣೆ ಹತ್ತಿರ ಬಂತು. ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಲೋಕಸಭಾ ಚುನಾವಣೆಯ ಆಕಾಂಕ್ಷೆನೂ ಇಲ್ಲ, ಅಪೇಕ್ಷೆನೂ ಇಲ್ಲ ಅಂತ ನಾನು ಎಷ್ಟು ಸತಿ ಹೇಳ್ಬೇಕು. ಹೈಕಮಾಂಡ್ ಸೂಚಿಸಿದ್ರೆ ನಾನು ಈಗ ಸದ್ಯಕ್ಕಂತೂ ನನ್ನ ಮುಂದೆ ಯಾರೂ ಹೇಳಿಲ್ಲ.